ತಿಂಡಿ ಕೋತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಹರ್ಷಿನಿ. ಸೊ ಇವತ್ತಿನ ಎಪಿಸೋಡ್ನ ಇನ್ನಷ್ಟು ಸ್ಪೆಷಲ್ ಮಾಡ್ಕೊಳ್ಳೋಕ್ಕೆ ನಾನಿವತ್ತು MG ರೋಡಲ್ಲಿರುವ ದಿಂಡಿಗಲ್ ತಲ್ಪಕಟ್ಟಿ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಸೊ ಈ ಹೋಟೆಲ್ ಸ್ಪೆಷಾಲಿಟಿ ಏನು, ಈ ಹೋಟ್ಲಲ್ಲಿ ಏನೇನು ಸಿಗುತ್ತೆ, ನಾವು ಏನೇನು ತಿನ್ಬೋದು ಅಂತ ಒಂದು ಕ್ವಿಕ್ ಜಿಸ್ಟ್ ಆಗಿ ಈ ರೆಸ್ಟೋರೆಂಟ್ ಬಗ್ಗೆ ನಿಮ್ಗೆ ಮತ್ತಷ್ಟು ಹೇಳೋಕ್ಕೆ ನಾನು ಈ ಎಪಿಸೋಡ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡೋಕ್ಕೆ ಹೋದರೆ ಹೋಲ್ ಮೆನು ಇಸ್ ಸೆಟ್ ಅಂತಲೇ ಹೇಳ್ಬೋದು. ನಾನ್ ವೆಜ್ ಅಥವಾ ವೆಜ್ ಎರಡೂ ಕಂಪ್ಲೀಟಾಗಿ ಲಿಸ್ಟ್ ಮಾಡಿದ್ದಾರೆ. ನಿಮಗೆ ಚಿಕನ್ ವಿತ್ ಬೋನ್, ವಿತೌಟ್ ಬೋನ್ ಎರಡೂ ಇಲ್ಲಿದೆ. ಪ್ಲಸ್ ಕುತ್ತು ಪರೋಟ, ಎಗ್ ಆ್ಯಂಡ್ ಎಗ್ಲೆಸ್ ಅಂತ ಎರಡು ಥರ ಇದೆ. ಸೊ ಇದನ್ನೆಲ್ಲ ಟೇಸ್ಟ್ ಮಾಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸೊ ನಾನು ಜಾಸ್ತಿ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಬನ್ನಿ ಬೇಗ ರೆಸ್ಟೋರೆಂಟ್ ಒಳಗೆ ಹೋಗೋಣ. ಕಮ್. ನಮಸ್ತೆ. ಸೊ ನೋಡ್ಬೋದು ಕೋವಿಡ್ 4th ವೇವ್ ಆನ್ ಕಾರ್ಡ್ಸ್ ಇರೋದ್ರಿಂದ ಸ್ಯಾನಿಟೈಸರ್, ಮಾಸ್ಕ್ ಕಂಪಲ್ಸರಿ. ಬಟ್ ನಾನು ಆನ್ ಕ್ಯಾಮ್ರಾ ಇರೋದ್ರಿಂದ ಹಾಕ್ತಾ ಇಲ್ಲ ಅಷ್ಟೇ. ಸೊ ನೋಡಿ, ಎಂಟ್ರ್ ಆಗಿದ ತಕ್ಷಣ ವಾಲ್ಪೇಪರ್ಸ್ನ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ಆಗಿನ ಕಾಲದಲ್ಲಿ ಅಡುಗೆನ ಹೇಗೆ ತಯಾರಿಸ್ತಿದ್ರು, ಹೇಗೆ ಇದು ಮಾಡ್ತಿದ್ರು ಅಂತ ಕೊಟ್ಟಿದ್ದಾರೆ. ಕ್ಲೀನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡಿದ್ರೆ ನೀವು ದಿ ಟೇಸ್ಟ್ ಆಫ್ ಮ್ಯಾಜಿಕ್ ಅಂತ ಮಾಡಿದ್ದಾರೆ. ಅಂದರೆ ಒಂದು ಅಡುಗೆಗೆ ಏನೇನು ಬೇಕು ಪದಾರ್ಥಗಳನ್ನ ಅದಷ್ಟೂ ಇಲ್ಲಿ ಡಿಸ್ಕ್ರಿಪ್ಷನ್ ವೈಸಲ್ಲಿ ಬರೆದಿದ್ದಾರೆ. ಸೊ ನಾನಂತೂ ತುಂಬ ಕಾತರವಾಗಿದ್ದೀನಿ. ಬನ್ನಿ. ನಮಸ್ತೆ. ಸೊ ನೀವು ನೋಡ್ಬೋದು ಹೋಟ್ಲನ್ನ ಅಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಜನನ, ಕಸ್ಟಮರ್ಸ್ನ ಇದು ಮಾಡ್ಕೊಳ್ಳೋದಕ್ಕೆ. ಸೊ ನಾನಿವಾಗ ದಿಂಡಿಗಲ್ ತಲ್ಪಕಟ್ಟಿ ರೆಸ್ಟೋರೆಂಟ್ ಒಳಗಿದ್ದೀನಿ. ಸೊ ನಮ್ಮ ಜೊತೆ ಜನರಲ್ ಮ್ಯಾನೇಜರ್ ಆಗಿರೋ ಮನೋಹರ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸೊ ನೀವೆಷ್ಟು ವರ್ಷದಿಂದ ಎಲ್ಲಿದ್ದೀರಾ? ನಾನು ಇಲ್ಲಿ 2 ವರ್ಷ ಆಯಿತು ನಾನು ಬಂದು ತಲ್ಪಕಟ್ಟಿಯಲ್ಲಿ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದಿಂಡಿಗಲ್ ತಲ್ಪಕಟ್ಟಿ ರೆಸ್ಟೋರೆಂಟ್. ನಾನಿಲ್ಲಿ GM ಆಪ್ರೇಷನ್ಸ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ತಲಪಕಟ್ಟಿ ನಮ್ಮದು ಬ್ರ್ಯಾಂಡ್ ಶುರುವಾಗಿ ಆಲ್ಮೋಸ್ಟ್ ಇವಾಗ 65 ಇಯರ್ಸ್ ಆಗಿದೆ. 1957 ಈ ಬ್ರ್ಯಾಂಡ್ ಸ್ಟಾರ್ಟ್ ಆಗಿದೆ. ಇದು ದಿಂಡಿಗಲ್ ಅನ್ನೋ ಒಂದು ಊರಲ್ಲಿ, ತಮಿಳ್ನಾಡಲ್ಲಿ ಒಂದು ಸಣ್ಣ ಮಣಿಕೊಂಡ ಅಂತ ಒಂದು ಊರಲ್ಲಿ ಸ್ಟಾರ್ಟ್ ಆಗಿದ್ದದ್ದು ಬ್ರ್ಯಾಂಡು. ನಾಗಸ್ವಾಮಿ ನಾಯ್ಡು, ಈ ತಾತ ನಾವು ಲೋಗೋದಲ್ಲಿ ಏನು ಆಚೆ ಕಡೆ ನೀವು ನೋಡ್ತಾ ಇದ್ದೀರಾ, ಆ ತಾತನೇ ಈ ಬ್ರ್ಯಾಂಡ್, ಈ ಸೀಕ್ರೆಟ್ ರೆಸಿಪಿನ ಪ್ರಾಡಕ್ಟ್ನ ಬಂದು ಅವರು ತಯಾರು ಮಾಡಿದ್ರು. ಸೊ ಒಂದು ಸಣ್ಣ ಊರಲ್ಲಿ ಅದು ಸ್ಟಾರ್ಟ್ ಆಗಿ ಇವಾಗ ನಾವು ವರ್ಲ್ಡ್ ವೈಡ್ 100 ಔಟ್ಲೆಟ್ಸ್ ಇದೆ. ನಾವು ಇಂಡಿಯಾದಲ್ಲಿ ಒಂದೇ ಅಲ್ಲ, ಔಟ್ಸೈಡ್ ಇಂಡಿಯಾ ಕೂಡ ನಮ್ಮದು ಪ್ರೆಸೆನ್ಸ್ ಇದೆ. ನಮ್ಮ ಫುಟ್ ಪ್ರಿಂಟ್ಸ್ ಇದೆ. ದುಬೈಯಲ್ಲಿದ್ದೀವಿ, ಸಿಂಗಾಪುರ್, ಶ್ರೀಲಂಕಾ, ಮಲೇಷಿಯಾ, ಕ್ಯಾಲಿಫೋರ್ನಿಯಾ ಆ್ಯಂಡ್ ಇನ್ ಇಂಡಿಯಾದಲ್ಲಿ ನಮ್ಮದು ಆಲ್ಮೋಸ್ಟ್ 90 ರೆಸ್ಟೋರೆಂಟ್ಸ್ ಇದೆ. ಆ್ಯಂಡ್ ಹೊರಗಡೆ ಆಲ್ಮೋಸ್ಟ್ 10 ಇದೆ. ವೆರಿ ರೀಸೆಂಟ್ಲಿ ನಮಗೆ ಲಾರ್ಜೆಸ್ಟ್ ಬಿರಿಯಾನಿ ಬ್ರ್ಯಾಂಡ್ ಅಂತ ಹೇಳಿಬಿಟ್ಟು ನಮಗೆ ಪ್ರೈಸ್ ಆ್ಯಂಡ್ ರಿವಾರ್ಡ್ ರೆಕಗ್ನಿಷನ್ ಕೂಡ ಬಂದಿದೆ. ಓಕೆ. ಸೊ ದಿಂಡಿಗಲ್ ತಲ್ಪಕಟ್ಟಿನಲ್ಲಿ ಫೇಮಸ್ ಡಿಶಸ್ ಅಂದರೆ ಯಾವ್ದನ್ನ ಲಿಸ್ಟ್ ಔಟ್ ಮಾಡೋದಾದರೆ ನಮ್ಮ ವ್ಯೂವರ್ಸ್ಗೆ ಯಾವ್ದು ಹೇಳ್ತೀರಾ? ದಿಂಡಿಗಲ್ ತಲ್ಪಕಟ್ಟಿ ಫೇಮಸ್ ಬಂದ್ಬಿಟ್ಟು ಬಿರಿಯಾನಿಗೋಸ್ಕರ. ಎಸ್ಪೆಷಲಿ ನಮ್ಮದು ಅಥೆಂಟಿಕ್ ಯೂನಿಕ್ ವೇ ಆಫ್ ಪ್ರಿಪ್ರೇಷನ್ ನಮ್ದು ಏನಿದೆ, ಆ ಟೇಸ್ಟ್ ಕಸ್ಟಮರ್ ಯಾವಾಗಲೂ ಫಿದಾಗಿದ್ದಾರೆ. ಎಸ್ಪೆಷಲಿ ಹೇಳಬೇಕಂದ್ರೆ ನಮ್ಮಲ್ಲಿ 10 ವೇರಿಯಂಟ್ ಬಿರಿಯಾನಿ ಇದೆ. ಅದರಲ್ಲಿ ವೆಜ್ ಅರೌಂಡ್ 4 ಇದೆ ಆ್ಯಂಡ್ ನಾನ್ ವೆಜ್ಜಲ್ಲಿ 6 ಇದೆ. ಸ್ಪೆಷಲ್ ಅಂದರೆ ನಮ್ಮದು ಮಟನ್ ಬೋನ್ಲೆಸ್ ಬಿರಿಯಾನಿ ಸ್ಪೆಷಲ್ ಇದೆ. ಯಾಕಂದರೆ ಹೊರಗಡೆ ಹೋದರೆ ನಿಮಗೆ ಆಲ್ವೇಸ್ ವಿತ್ ಬೋನೇ ನಿಮಗೆ ಮಟನ್ ಬೋನ್ ಬಿರಿಯಾನಿ ಸಿಗೋದು. ಬಟ್ ಇಲ್ಲಿ ನಮ್ಮದು ಯುನಿಕ್ನೆಸ್ ಏನಂದರೆ ಬೋನ್ಲೆಸ್ ಬಿರಿಯಾನಿ. ಸೊ ಅದು ಜನರು ನಮಗೆ ತುಂಬಾ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಔಟ್ ಆಫ್ 10 ಟೇಬಲ್ಸಲ್ಲಿ 6 or 7 ಟೇಬಲ್ಸಲ್ಲಿ ಈ ಬೋನ್ಲೆಸ್ ಬಿರಿಯಾನಿನೇ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ಬಿರಿಯಾನಿ, ಇದು ತುಂಬ ಜನಕ್ಕೆ ಗೊತ್ತಿದೆ, ಇದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ನಾಟ್ ಓನ್ಲಿ ಬಿರಿಯಾನಿ ಒಂದೇ ಅಲ್ಲ, ನಮ್ಮಲ್ಲಿ ಸೌತ್ ಇಂಡಿಯನ್ ಸ್ಟಾರ್ಟರ್ಸ್, ಬಾರ್ಬಿಕ್ಯೂ, ತಂದೂರಿ ಐಟಮ್ಸ್ ಇದೆ, ಚೈನೀಸ್ ಐಟಮ್ಸ್ ಇದೆ, ಬ್ರೆಡ್ ಆ್ಯಂಡ್ ಪರೋಟಾಸ್ ಇದೆ. ಸೊ ಇಟ್ ಈಸ್ ಎ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರುವರೆಗೂ ಯಾರೇ ಬಂದ್ರೂ ಅವ್ರಿಗೆ ಮೆನು ಫುಡ್ನ ಎಂಜಾಯ್ ಮಾಡ್ಬೋದು. ಸೊ ನೀವು ಬಾರ್ಬಿಕ್ಯೂ ಅಂತಂದ್ರಿ. ಸೊ ಬಾರ್ಬಿಕ್ಯೂಗೆ ಏನೋ ಟೈಮಿಂಗ್ಸ್ ಇದೆಯಾ? ಅದೇ ಜನ 24 ಬಾರ್ ಇನ್ನು ಬಂದ್ರೂ ಬಾರ್ಬಿಕ್ಯೂ ಯಾವಾಗಲೂ ಸಿಗುತ್ತೆ ಅವ್ರಿಗೆ? ಓಕೆ, ನಮ್ಮಲ್ಲಿ ಆಪರೇಷನಲ್ ಅವರ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ 11 AM to 11 PM ಇದೆ. ಆ್ಯಂಡ್ ಲೇಟ್ ನೈಟ್ ಡೆಲಿವರಿ ಅಂತ ನಾವು ಮಡಗಿದ್ದೀವಿ ಕೆಲವೊಂದು ಔಟ್ಲೆಟ್ ಶಾಕೇಸಲ್ಲಿ ಕೂಡ. ಅಂಟಿಲ್ 1 PM ವರೆಗೂ ನಮಗೆ ಡೆಲಿವರಿ ಇರುತ್ತೆ. ಅಂದರೆ ಡೈನಿನಲ್ಲಿ, ಅಂದರೆ ಇಲ್ಲಿ ಬಂದು ಕೂತ್ಕೊಂಡು ತಿನ್ನೋದಕ್ಕೆ ನಮಗೆ 11 AM ಇಂದ 11 PM ಇದೆ. ಆ್ಯಂಡ್ ನಾವು ಡೈನಿನಲ್ಲಿದ್ದೀವಿ, ಟೇಕ್ ಅವೇ ಚಾನಲಲ್ಲಿದ್ದೀವಿ. DT ಡೈರೆಕ್ಟ್ ಅಂತ ಹೇಳ್ತೀವಿ. ಅಂದರೆ ಅದು ನಮ್ಮದೇ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಹೀಗೆ ಸ್ವಿಗ್ಗಿ, ಝೊಮ್ಯಾಟೊ ಏನಿದೆ ಅದ್ರ ಜೊತೆ ಟೈಅಪ್ ಇದ್ದು ನಮ್ಮದೇ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ. ಕಸ್ಟಮರ್ ಅದರಲ್ಲಿ ಕೂಡ ಆರ್ಡರ್ ಮಾಡ್ಬೋದು. ಆ್ಯಂಡ್ ಮೆನು ಪ್ರೈಸ್ ಪಾಯಿಂಟ್ ಕೂಡ ಸ್ವಿಗ್ಗಿ, ಝೊಮ್ಯಾಟೊಗಿಂತ ಕಡಿಮೆ ಇದೆ. ಸೊ ಅಂದರೆ ಕಸ್ಟಮರ್ ರೀಚ್ಗೆ ವಿ ಆರ್ ಆಲ್ವೇಸ್ ದೇರ್
ಕನೆಕ್ಟ್. ಓಕೆ, ನೀವು 10 ಟೈಪ್ಸ್ ಆಫ್ ಬಿರಿಯಾನೀಸ್ ಅಂತಂದ್ರಿ. ಸೊ ಯಾವ್ಯಾವುದು? ಚಿಕನ್ನ, ಮಟನ್ನ, ಪ್ರಾನ್ಸ್, ಎಗ್ ಯಾವ್ದಂತಾರೆ? ಎಸ್, ನಮ್ಮಲ್ಲಿ ಆ್ಯಕ್ಚುಲಿ ಮಟನಲ್ಲಿ 2 ವೇರಿಯಂಟ್ ಇದೆ. ಮಟನ್ ಬೋನ್ಲೆಸ್ ಬಿರಿಯಾನಿ ಅಂತ, ಅದು ತುಂಬ ಟ್ರೆಡಿಷ್ನಲ್, ಅಂದರೆ ಓಲ್ಡ್ ನಮ್ಮದು ಪರಂಪರೆಯಾಗಿ ಅದು ಬಂದಿರೋದು ಪ್ರಾಡಕ್ಟು. ವೆರಿ ರೀಸೆಂಟಾಗಿ ನಾವೇನು ಮಾಡಿದ್ದೀವಿ ಅಂದರೆ, ತುಂಬ ಜನ ಕಸ್ಟಮರ್ ಕೇಳಿದ್ರು, ಸರ್ ಆ್ಯಕ್ಚುಲಿ ಹೊರಗಡೆ ಎಲ್ಲ ಬೋನ್ ಬಿರಿಯಾನಿ ಸಿಗುತ್ತೆ, ನೀವು ಯಾಕೆ ಬೋನ್ ಬಿರಿಯಾನಿ ಇಡಬಾರ್ದು ಅಂತ. ಸೊ ವೆರಿ ರೀಸೆಂಟ್ಲಿ ನಾವು ಮಟನ್ ಬೋನ್ ಬಿರಿಯಾನಿ ಕೂಡ ಇಂಟ್ರಡಕ್ಷನ್ ಮಾಡಿದ್ದೀವಿ. ಸೊ ಮಟನಲ್ಲಿ 2 ವೇರಿಯಂಟ್ಸ್ ಇದೆ. ಚಿಕನ್ ಬಿರಿಯಾನಿಯಲ್ಲಿ ನಮಗೆ ಚಿಕನ್ ಬಿರಿಯಾನಿ ವಿತ್ ಬೋನ್ ಇದೆ, ಆ್ಯಂಡ್ ಚಿಕನ್ 65 ಬಿರಿಯಾನಿ ಅಂತ ಹೇಳ್ತೀವಿ. ಆ್ಯಂಡ್ ವಿ ಹ್ಯಾವ್ ಎಗ್ ಬಿರಿಯಾನಿ, ಆ್ಯಂಡ್ ವಿ ಹ್ಯಾವ್ ಕೋಲಾ ಬಿರಿಯಾನಿ. ಅಂದರೆ ಇದೆಲ್ಲ ಒಂದು ನಾನ್ ವೆಜ್ ಸೆಕ್ಟರ್ ಆಯಿತು. ಆ್ಯಂಡ್ ವೆಜ್ಜಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ ವೆಜಿಟೇಬಲ್ ಬಿರಿಯಾನಿ ಇದೆ, ಮಶ್ರೂಮ್ ಬಿರಿಯಾನಿ ಇದೆ, ಪನ್ನೀರ್ ಬಿರಿಯಾನಿ ಇದೆ, ಆ್ಯಂಡ್ ದಟ್ಸ್ ಹೌ ನಮ್ಮಲ್ಲಿ ಬಿರಿಯಾನಿ ಪ್ರಾಡಕ್ಟ್ಸ್ ಇದೆ. ಸೊ ನನಗೆ ಹೇರ್ ನೆಟ್ಸ್ ಕೊಟ್ಟಿದ್ದಾರೆ. ಈಗ ನಾನು ಕಿಚನ್ ಒಳಗೆ ಹೋಗ್ತಿರೋದ್ರಿಂದ ನನ್ನ ಕೂದಲು ಯಾವುದೇ ಒಂದು ಪದಾರ್ಥ ಮೇಲೆ ಬೀಳಬಾರ್ದು ಅಂತ ಹೇಳಿಬಿಟ್ಟು ಹೇರ್ ನೆಟ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಚೆನ್ನಾಗಿ ಹೈಜೀನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅವ್ರ ಕಿಚನ್ನ. ಸೊ ಈಗ ನಾನು ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಈಗ ನಮ್ಮ ಈ ಕಿಚನಲ್ಲಿ ಒಂದು ಕಡೆ ಫ್ರಿಡ್ಜ್ ನೋಡ್ಬೋದು, ಮಾಕ್ಟೇಲ್ಸ್ ತಯಾರಾಗ್ತಿದೆ, ಕ್ಲೀನಾಗಿ ಇಟ್ಟಿದ್ದಾರೆ. ಸೊ ಒಂದೊಂದು ಡಿಶ್ಗೂ ಒಂದೊಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ವೆಜ್ ಕುರ್ಮಾ ಒಂದು ಕಡೆ ಇದೆ, ಇನ್ನೊಂದು ಕಡೆ ರಸಗುಲ್ಲ ಇದೆ, ಗುಲಾಬ್ ಜಾಮೂನ್ ಇದೆ. ಸೊ ಎಲ್ಲನೂ ತೋರಿಸ್ತೀನಿ. ಈಗ ಜಸ್ಟ್ ಒಂದು ಜಿಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಮ್ಯಾನೇಜರ್ ಇದ್ದಾರೆ, ಕ್ರೂ ಮೆಂಬರ್ಸ್ ಎಲ್ಲನೂ ಇದ್ದಾರೆ ಇಲ್ಲಿ. ಸೊ ನಿಮ್ಮ ಕಿಚನ್ ಬಗ್ಗೆ ಹೇಳೋದಾದರೆ, ಕಿಚನ್ನ ಹೇಗೆ ಪ್ಲ್ಯಾನ್ ಮಾಡ್ತೀರಾ, ಹೇಗೆ ಸೆಟ್ ಮಾಡ್ತೀರಾ ಕಿಚನನ್ನು? ಕಿಚನಲ್ಲಿ ನಮಗೆ ಮೆನು ಕ್ಯಾಟಗರಿ ವೈಸ್ ನಾವು ಡಿವೈಡ್ ಸೆಕ್ಷನ್ ಇಟ್ಕೊತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಬಿರಿಯಾನಿ ಸಪ್ರೇಟ್, ಆ್ಯಂಡ್ ಚೈನೀಸ್ ಮೆನುಗೆ ಸಪ್ರೇಟ್ ಹುಡುಗ ಸಪ್ರೇಟ್, ಅಲ್ಲಿ ಕುಕ್ಕಿಂಗ್ ಏರಿಯಾ ಸೆಕ್ಷನ್ ಇಡ್ತೀವಿ. ಫ್ರೈಯರ್ ಆ್ಯಂಡ್ ತವಾ ಸೆಕ್ಷನ್ ಕೂಡ ನಾವು ಸಪ್ರೇಟಾಗಿ ಇಟ್ಕೊತೀವಿ. ಆಯಿಲ್ ಫ್ರೈಯಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಪಾರ್ಸಲ್ ಸೆಕ್ಷನ್, ಇದು ಎಸ್ಪೆಷಲಿ ಟೇಕ್ ಅವೇ ಆ್ಯಂಡ್ ಪಾರ್ಸಲ್ ಸೆಕ್ಷನ್ ಏರಿಯಾ. ಸೊ ನಮಗೆ ವರ್ಕ್ ಫ್ಲೋ ಹೇಗೆ ಈಸ್ ಆಗಬೇಕು ನಮಗೆ ಆ ರೀತಿ ನಾವು ಡಿಸೈನ್ ಮಾಡಿ ಲೇಔಟ್ನ ಕೂಡ ಅದೇ ಥರ ಸೆಟ್ ಮಾಡಿ ಇಟ್ಕೊಂಡಿರ್ತೀವಿ. ಆಮೇಲೆ ನಾವು ಪೀಪಲ್ನ ಡಿಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಯಾರ್ಯಾರು ಯಾವ ಸೆಕ್ಷನಲ್ಲಿ ಕೆಲಸ ಮಾಡಬೇಕು, ಅವ್ರ ಕೆಲಸ ಏನು ಅನ್ನೋದು ಮಾತ್ರ ಅವ್ರು ಅದನ್ನು ಮಾತ್ರ ಮಾಡ್ತಾರೆ. ಸೊ ನಂಗೆ ಕೆಲವೊಂದು ಡಿಶಸ್ನ ನೀವು ತೋರಿಸ್ಬೇಕಾಗತ್ತೆ. ಅದನ್ನು ಹೇಗೆ ಮ್ಯಾರಿನೇಟ್ ಮಾಡ್ತೀರಾ, ಹೇಗೆ ಅದನ್ನು ಫ್ರೈ ಮಾಡಿ ಇದು ಮಾಡ್ತೀರಾ ಅಂತ. ಸೊ ಬನ್ನಿ ಈಗ ನೋಡಿ. ಇದು ನಮ್ದು ಆ್ಯಕ್ಚುಲಿ ಬಿರಿಯಾನಿ ಹೇಗೆ ಅಂದರೆ ನಮ್ಮದು ಪ್ರಾಡಕ್ಟ್ ಕನ್ಸಿಸ್ಟೆನ್ಸಿ, ಅಂದರೆ ಅಕ್ರಾಸ್ ಎಲ್ಲೇ ತಲಪಕಟ್ಟಿಯಲ್ಲಿ ಹೋಗಿ ನೀವು ತಿನ್ನಬೇಕು ಅಂದರೆ ಆ ಪ್ರಾಡಕ್ಟ್ ಬಂದು ಕನ್ಸಿಸ್ಟೆನ್ಸಿ ಇರೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ ಪ್ರಾಡಕ್ಟ್ನ ಬಂದು ಸೆಂಟ್ರಲ್ ಕಿಚನ್ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಬಿರಿಯಾನಿ ನಮಗೆ ತಲಪಕಟ್ಟಿಯಲ್ಲಿ ಎಲ್ಲೇ ನಮ್ಮದು 25 ಬ್ರಾಂಚ್ ಇದೆ ಬ್ಯಾಂಗ್ಳೂರಲ್ಲಿ. ಆ 25 ಬ್ರಾಂಚಲ್ಲಿ ಕೂಡ ಬಿರಿಯಾನಿ ಎಲ್ಲಿ ಬೇಕಾಗಿದೆ ಅಲ್ಲಿ ಅದು ಅಲ್ಲಿಂದನೇ ಬರುತ್ತೆ, ಸೆಂಟ್ರಲ್ ಕಿಚನಿಂದ ಬರುತ್ತೆ. ಇದನ್ನು ಹಂಡಿ ಅಂತ ಹೇಳ್ತೀವಿ. ಇದು ಅಂದರೆ ಪ್ರಾಡಕ್ಟ್ ಬಂದು ನಮಗೆ ಬೆಳಗ್ಗೆ ಬಂದಿದೆ 11 ಗಂಟೆಗೆ. ಪ್ರತಿ 3 ಗಂಟೆಗೆ ಒಂದ್ಸತಿ ಇಲ್ಲ 4 ಗಂಟೆಗೆ ಒಂದ್ಸತಿ ಬಿರಿಯಾನಿ ಬರ್ತಾನೆ ಇರುತ್ತೆ ನಮಗೆ. ಇದು ನೋಡಿ, ಇದು ಚಿಕನ್ ಬಿರಿಯಾನಿ. ಓಕೆ, ಸೊ ನನಗಂತೂ ಸ್ಮೆಲ್ ಸಿಕ್ಕಾಪಟ್ಟೆ ಬರ್ತಿದೆ ಓಪನ್ ಮಾಡಿದ ತಕ್ಷಣನೇ. ಸೊ ನೀವು ನೋಡ್ಬೋದು ವಿತ್ ಬೋನ್ ಇರೋದು ಬಿರಿಯಾನಿನ ಹೇಗೆ ವೆಲ್ ಕುಕ್ಡಾಗಿ ಮಾಡಿದ್ದಾರೆ. ಸೊ ನೀವು ಹೇಳ್ದಂಗೆ ಪ್ರತಿ 3 ಅವರ್ಗೆ ಇಲ್ಲೊಂದು ಬಿರಿಯಾನಿ ಅಷ್ಟು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಹೇಗೆ, ಇದು ಚಿಕನ್ ಆರ್ ಮಟನ್? ಇದು ಚಿಕನ್ ಬಿರಿಯಾನಿ. ಓಕೆ. ಆ್ಯಂಡ್ ಇದು ಬಂದು ನಮಗೆ ನಾನು ಹೇಳಿದ್ದಲ್ಲ ಬೋನ್ಲೆಸ್ ಬಿರಿಯಾನಿ ಅಂತ, ಇದು ಮಟನ್ ಬೋನ್ಲೆಸ್ ಬಿರಿಯಾನಿ ಅಂತ. ಸೊ ಇದು ಮಟನ್ ಬೋನ್ಲೆಸ್ ಅಂತ ವೀಕ್ಷಕರೇ, ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಬೋನ್ಸ್. ಇದು ಮಾಡೋದಕ್ಕೋಸ್ಕರ ನೀವು ನೋಡ್ಬೋದು ಮೀಟಲ್ಲಿ ಹೀಗೂ ಕೂಡ ಹೇಗೆ ಮಾಯ್ಸ್ಟ್ ಇದೆ ಅಂತ. ಅದು ಕಾಪಾಡೋಕ್ಕೋಸ್ಕರ ನಾವು ದಮ್ನ ಫುಲ್ ಹೊಡೆಯೋದಿಲ್ಲ. ಸೊ ನಮಗೆ ಬೇಕಾಗಿರೋ ತಕ್ಕಂಗೆ ಸ್ಮಾಲ್ ದಮ್ನ ಹೊಡೆದ್ಬಿಟ್ಟು ಪೋರ್ಷನ್ ವೈಸ್ ಮಾಡಿಕೊಂಡು ಕಸ್ಟಮರ್ ಆರ್ಡರ್ ಹೇಗೆ ಬರ್ತಿದೆ ಅದನ್ನು ನೋಡ್ಕೊಂಡು ನಾವು ಸರ್ವ್ ಮಾಡ್ತೀವಿ. ನಮ್ಮಲ್ಲಿ ಇದು ಬೋನ್ಲೆಸ್ ಮಟನ್ ಬಿರಿಯಾನಿ, ಇದು ಚಿಕನ್ ಬಿರಿಯಾನಿ, ಕುಷ್ಕಾ ಬಿರಿಯಾನಿ ಅಂತ ಹೇಳಿ. ಸೊ ಆ ಕುಷ್ಕಾ ಬಿರಿಯಾನಿ ಕೂಡ ಅವೈಲೇಬಲ್ ಇದೆ. ಇದು ಬಿರಿಯಾನಿನ ಸರ್ವ್ ಮಾಡುವಂತಹ ಒಂದು ಪಾಟು. ಇದರ ಪೂರ್ತಿ ನಿಮಗೆ ಚಿಕನ್ ಬೋನ್ಲೆಸ್ ಆರ್ ಬೋನ್ ಆರ್ ಮಟನ್ ಬೋನ್ಲೆಸ್ ಆರ್ ಬೋನ್ ಇದಿಷ್ಟು ಒಂದು ಮೊಟ್ಟೆ ಜೊತೆ ಸರ್ವ್ ಮಾಡ್ತಾರೆ. ಕಾಂಬೋ ಆರ್ ಮೀಲ್ ಆರ್ ಸಪ್ರೇಟಾಗಿ ನೀವು ಏನು ಬೇಕಾದ ತೊಗೊಂಡ್ರು ಇದು ಬಿರಿಯಾನಿ ಪಾಟ್. ಸೊ ಎಲ್ಲ ನೀಟಾಗಿ ಸ್ಯಾನಿಟೈಸ್ ಮಾಡಿ ಪ್ರತಿಯೊಂದನ್ನು ವಾಶ್ ಮಾಡಿನೇ ನೀವು ಇಲ್ಲಿ ಮಾಡೋದು. ಎವ್ರಿ ಡೇ ನಾವು ಆ್ಯಕ್ಚುಲಿ ನಮ್ಮಲ್ಲಿ 3 ಸಿಂಕ್ ಪ್ರೋಸೆಸ್ ಅಂತ ಇದೆ, ವಾಶ್, ರಿನ್, ಸ್ಯಾನಿಟೈಸ್ ಅಂತ. ಯಾವುದೇ ಎಕ್ವಿಪ್ಮೆಂಟ್ ನಾವು ಏನೇ ಯೂಸ್ ಮಾಡಿದ್ರು, ಅದು ಯುಟೆನ್ಸಿಲ್ಸ್ ಆಗಿರಲಿ, ಸ್ಮಾಲ್ ವೇರ್ಸ್, ಕಟ್ಲರಿ, ಕ್ರಾಕರೀಸ್ ಏನೇ ಇರ್ಬೋದು, ಅದನ್ನು ನಾವು 3 ಸಿಂಕ್ ಮೆಥಡ್ ಅಂತ ನಾವು ಫಾಲೋ ಮಾಡ್ತೀವಿ. ವಾಶ್, ರಿನ್, ಸ್ಯಾನಿಟೈಸ್ ಅಂತ ಅದನ್ನು ಮಾಡಿ ಏರ್ ಡ್ರೈ ಮಾಡಿಬಿಟ್ಟು ಆಮೇಲೆ ಇಲ್ಲಿ ತೊಗೊಂಬರ್ತೀವಿ. ಓಕೆ, ಸೊ ಬಿರಿಯಾನಿ ಅಂತೂ ಆಯಿತು. ಸೊ ನೆಕ್ಸ್ಟ್ ಇವಾಗ ಸೈಡ್ಸಿಗೆ ಹೋಗ್ಬೇಕಂತಂದ್ರೆ
ಇಲ್ಲಿ ಸೌತ್ ಇಂಡಿಯನ್ ತವಾ ಸೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಇವಾಗ ನಮ್ಮದು ಸೌತ್ ಇಂಡಿಯನ್ ಸ್ಟಾರ್ಟರ್ಸ್ ಇದೆ. ಎಸ್ಪೆಷಲಿ ತಲಪಾಕಟ್ಟಿಯಲ್ಲಿ ತುಂಬಾ ಫೇಮಸ್ ಏನಂದರೆ ಸೌತ್ ಇಂಡಿಯನ್ ಸ್ಟಾರ್ಟರ್ಸ್ ಅಲಾಂಗ್ ವಿತ್ ಮಟನ್ ಬಿರಿಯಾನಿ ಅಥವಾ ನಮ್ಮ ಎಲ್ಲ ಬಿರಿಯಾನಿ ಜೊತೆ ಪ್ರತಿಯೊಬ್ಬರೂ ಒಂದು ಸೌತ್ ಇಂಡಿಯನ್ ಸ್ಟಾರ್ಟರ್ ತೊಗೊಂಡೇ ತೊಗೊಂತಾರೆ. ಸೊ ಆ ಸೌತ್ ಇಂಡಿಯನ್ ಸ್ಟಾರ್ಟರ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಪ್ರಿಪ್ರೇಷನ್ ಆಗುತ್ತೆ ನೋಡಿ, ಆಲ್ರೆಡಿ ಹಾಕಿ. ಸೊ ಇದೊಂದು ತೋರಿಸ್ಲಿಕ್ಕಾಗತ್ತೆ ನನಗೆ ಹಿಂಗೆ ಇದು ಮಾಡ್ತಿದ್ರಿ. ಸೊ ಇದೇನು ಬೇಸಿಕ್ಲಿ ಚಿಕನ್ ಅಂತ ಗೊತ್ತಾಗ್ತಿದೆ. ಏನು ಡಿಶ್ ಇದು? ಚಿಕನ್ ಲೆಗ್ ರೋಸ್ಟ್. ಚಿಕನ್ ಲೆಗ್ ರೋಸ್ಟ್ ಅಂತ ಇದು. ಸೊ ಡೀಪ್ ಫ್ರೈ ಆಗಿದೆ. ಓಕೆ, ಯಾವುದು ಇದೊಂದು ಸಿಗ್ನೇಚರ್. ತುಂಬ ಅಂದರೆ ತುಂಬ ವ್ಯೂವರ್ಸ್ ಇದೆಯಂತೆ ಇದಕ್ಕೆ. ನೆಕ್ಸ್ಟ್ ಅದು ಬಿಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ಏನಿದೆ? ಓಕೆ, ಏನಿದೆ ಯುನೀಕ್ ಡಿಶ್. ಈ ಥರ ಡಿಶ್ ನಿಮ್ಗೆ ಎಲ್ಲೂ ಹೊರಗಡೆ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಫೇಮಸ್ ಏನಕ್ಕಂದರೆ ಯುನೀಕ್ನೆಸ್. ನಮ್ಮ ಪ್ರಾಡಕ್ಟ್ ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ತಲಪಾಕಟ್ಟಿ ಫೇಮಸ್ ಏನಕ್ಕಂದರೆ ಯುನೀಕ್ನೆಸ್. ಸೇಮ್ ಪ್ರಾಡಕ್ಟ್ ನೀವು ಹೊರಗಡೆ ಹೋದರೆ ಈ ಥರ ಯುನೀಕ್ನೆಸ್, ಈ ಟೇಸ್ಟ್ ನಿಮಗೆ ಹೊರಗಡೆ ಸಿಗೋದಿಲ್ಲ. ನಾನು ಆ್ಯಕ್ಚುಲಿ ಕಿಚನಲ್ಲಿ ಇದ್ದೀನಿ. ಈ ಸ್ಮೆಲ್ಗೆ ಅಷ್ಟು ಟೆಂಪ್ಟ್ ಆಗ್ತಿದೆ ಅಂತೆ, ನನಗೆ ಅಷ್ಟು ಬಾಯಲ್ಲಿ ನೀರು ಬರ್ತಿದೆ. ಸೊ ಒಂದು ಕಡೆ ಚಿಕನ್ ಲೆಗ್ ರೋಸ್ಟ್ ಇದೆ, ಇನ್ನೊಂದು ಕಡೆ ಚಿಕನ್ ಐಟಮ್ ಇದೆ. ಸೊ ಅದ್ರ ಬಿಟ್ಟರೆ ನೆಕ್ಸ್ಟ್ ಸಾರಿ ಮಸಾಲಾಸ್ನೆಲ್ಲ ಯೂನಿಕ್ ಆಗಿ ಪ್ರಿಪೇರ್ ಮಾಡಿಟ್ಟಿದ್ದಾರೆ ಇಲ್ಲಿ. ನಾವು ಹೊರಗಡೆಯಿಂದ ಬೈ ಮಾಡೋದಿಲ್ಲ. ನಮ್ಮದು ಪ್ಲ್ಯಾಂಟ್ ಇದೆ. ನಮ್ಮ ಮಸಾಲ ಎಲ್ಲ ತಲಪಾಕಟ್ಟಿಗೆ ಏನೆಲ್ಲ ಮಸಾಲ ಐಟಮ್ಸ್ ಬೇಕು ನಾವು ರೆಸಿಪಿ ನಾವೇ ಮಸಾಲ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇಲ್ಲಿ ಒಂದೊಂದು ಪ್ಲ್ಯಾಂಟಿಗೂ ನಾವು ಕಳಿಸ್ತೀವಿ. ಸೊ ಅದೇ ಮಸಾಲಾನೇ ಯೂಸ್ ಮಾಡ್ತಾರೆ, ಹೊರಗಡೆಯಿಂದ ಪರ್ಚೇಸ್ ಮಾಡೋದಿಲ್ಲ. ಓಕೆ, ಸೊ ಇವಾಗ ನೀವು ಸೈಡ್ಸಿಗೆ ಸಲಾಡ್ ಅಂತ ನೋಡ್ತೀರಾ, ವೆಜ್ ಸಲಾಡ್ ಅಂತ. ಸೊ ಅದಕ್ಕೆ ಇಲ್ಲಿ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಸೊ ನಿಮಗೆ ನೋಡಿ ಇಲ್ಲಿ ಓಕೆ, ಸೊ ಬಾರ್ಬಿಕ್ಯೂಗೆ ಬೇಸಿಕ್ಲಿ ಬಾರ್ಬಿಕ್ಯೂಗೆ ಹುಮೂಸ್ ಇದೆ, ಚಿಲ್ಲಿ ಚಟ್ನಿ ಇದೆ, ಇದು ಆನಿಯನ್ ಆ್ಯಂಡ್ ಟೊಮ್ಯಾಟೊ ಚಟ್ನಿ ಇದೆ, ಸಲಾಡ್ ಇದೆ ನಿಮಗಿಲ್ಲಿ, ಆಮೇಲೆ ಕ್ರ್ಯಾಶ್ ಮಾಡಿರುವಂಥ ಸಲಾಡ್ಸ್ ಇದೆ, ಆನಿಯನ್ಸ್ ಎಲ್ಲನೂ ಸಪ್ರೇಟ್ ಮಾಡಿ ಇಟ್ಟಿದ್ದಾರೆ. ಸೊ ನಾನು ಹಾಗೆ ಹೇಳ್ದಂಗೆ ನಿಮಗೆ ಬಿರಿಯಾನಿನ ಹೇಗೆ ಸರ್ವ್ ಮಾಡ್ತಾರಂದರೆ, ಸೊ ನೋಡಿ ಈ ಥರ ಪಾಟಲ್ಲಿ ಫುಲ್ ಕಂಪ್ಲೀಟಾಗಿ ಚಿಕನ್ ಆರ್ ಮಟನ್ ಬಿರಿಯಾನಿ ಏನೇ ಆಗಿದ್ರು ಈ ಥರ ಪ್ರೆಸೆಂಟ್ ಮಾಡ್ತಾರೆ. ಬಿಟ್ಟು ನೆಕ್ಸ್ಟ್ ಹೋದರೆ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟರ್ಸ್ಗೆ ಕ್ಯಾಪ್ಸಿಕಮ್, ಬೀನ್ಸ್, ಇದೇನಿದು ಚೈನೀಸ್ ಇದಕ್ಕೆ ಅಥವಾ ಏನಕ್ಕಿದೆ? ಅವಾಗ ಹೇಳ್ದಂಗೆ ಕಂಪಾರ್ಟ್ಮೆಂಟ್ಸ್ ಬೇರೆ ಬೇರೆ ಇದೆ. ಇವಾಗ ಅಲ್ಲಿ ಬಂದು ನಾವು ನೋಡಿದ್ದು ಸೌತ್ ಇಂಡಿಯನ್ ಸೆಕ್ಷನ್ನು, ಇದು ಬಂದು ಚೈನೀಸ್ ಸೆಕ್ಷನ್ ಅಂತ ಹೇಳ್ತೀವಿ. ಸೊ ಇವರು ನಮ್ಮ ಚೈನೀಸ್ ಮಾಸ್ಟರು. ಸೊ ಎಲ್ಲ ಚೈನೀಸ್ ಪ್ರಾಡಕ್ಟ್ಸ್ನೆಲ್ಲ ಇವರೇ ಪ್ರಿಪೇರ್ ಮಾಡ್ತಾರೆ. ಅಂದರೆ ಇಲ್ಲಿ ಕೂಡ ನೋಡಿ ಸೆಕ್ಷನ್ ಮಾಡಿದ್ದೀವಿ. ವೆಜ್ ಅವ್ರು ಬಂದ್ಬಿಟ್ಟು ನೋಡಿ ಈ ಥರ ಗ್ರೀನ್ ಚಾಪಿಂಗ್ ಬೋರ್ಡ್, ಪ್ಯಾನ್ ಕೂಡ ಬಂದು ಗ್ರೀನು ನೋಡಿ. ಅವ್ರು ಮಾಡಿರೋದು ಬಂದು ವೆಜ್ ಪನ್ನೀರ್. ಸೊ ಅದಕ್ಕೋಸ್ಕರ ನೋಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ವೆಜ್ ಕೂಡ ಸಪ್ರೇಟ್ ಇಟ್ಕೊಂಡು. ಸೊ ವೆಜ್ಜೇ ಸಪ್ರೇಟ್, ನಾನ್ ವೆಜ್ಜೇ ಸಪ್ರೇಟ್ ಮಾಡಿ. ಬೇಸಿಕ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಗ್ರೀನ್ ಮ್ಯಾಟ್ ಬಂದ್ಬಿಟ್ಟು ಇದು ಕಂಪ್ಲೀಟ್ ವೆಜಿಟೇರಿಯನ್ ಅವ್ರಿಗೆ, ಬಿಕಾಸ್ ನಾನ್ ವೆಜ್ ಅವ್ರು ಇಷ್ಟಪಡಲ್ಲ, ಅದಕ್ಕೆ ವೆಜ್ ಅವರಿಗೆ ಈ ಥರ. ಸೊ ಮಶ್ರೂಮ್ಸ್ ಇದೆ ನೋಡಿ, ಮಶ್ರೂಮ್ಸ್ನ ಕುಕ್ ಮಾಡಿ ಇಟ್ಟಿದ್ದಾರೆ, ಕಾಲಿಫ್ಲವರ್ ಇದೆ, ಪನ್ನೀರ್ನ ಸೋಕ್ ಮಾಡಿ ಇಟ್ಟಿದ್ದಾರೆ ನೀರಿಗೆ, ಅರ್ಶಿನ ನೀರಿಗೆ, ಟೊಮೆಟೊ, ಪುದೀನ, ಎಲ್ಲ ವೆಜ್ ಅವ್ರಿಗೆ ಏನೇನು ಬೇಕು ಎಲ್ಲನೂ ಇಲ್ಲಿದೆ. ಅಷ್ಟು ನೀಟಾಗಿ ಸರ್ವ್ ಮಾಡಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಓಕೆ, ಇಲ್ಲೇನೋ ಲೈಕ್ ಇದು ನಮ್ಮದು ಕೆಲವೊಂದು ಚೈನೀಸಲ್ಲಿ ಯುನೀಕ್ ಟ್ರೆಡಿಷ್ನಲ್ ಫುಡ್ ಇದೆ. ಅಂದರೆ ಈ ಮೊರುಮೊರು ಚಿಕನ್, ಮೊರುಮೊರು ಫಿಶ್, ಮೊರುಮೊರು ಫ್ರಾನ್ಸ್ ಅಂತ. ಎಸ್ಪೆಷಲಿ ಮಕ್ಕಳು ನಮಗೆ ತಲಪಾಕಟ್ಟಿಗೆ ಬರೋರಲ್ಲ 100% ಈ ಪ್ರಾಡಕ್ಟ್ ತೊಗೊಂತಾರೆ. ಸೊ ಈಗ ಇವ್ರು ಇಟ್ಟಿರೋರು ಬಂದ್ಬಿಟ್ಟು ಆಲ್ರೆಡಿ ಮೊರುಮೊರು, ಅದು ಚಿಕನ್ ಲೆಗ್ ರೋಸ್ಟ್ ಅಂತ ಹೇಳಿದ್ರಲ್ಲ ಆ ಥರ ಒಂದು ಚೈನೀಸ್ ಸ್ಟೈಲಲ್ಲಿ. ಆಮೇಲೆ ಇದು ಮೊರುಮೊರು ತವಾ ಫಿಶ್ ಅಂತಾರೆ. ಆಮೇಲೆ ಇದು ಮೊರುಮೊರು ಪ್ರಾನ್ಸ್. ಸೊ ಇಲ್ಲಿ ಕೂಡ ಏನು ಮಾಡಿದ್ದೀವಿ ಅಂದರೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಎರಡು ವೆಜಲ್ ಇದೆ, ಒಂದು ವೆಜ್ಗೆ ಇನ್ನೊಂದು ನಾನ್ ವೆಜ್ಗೆ. ಇವಾಗ ವೆಜ್ಜಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಇದೆ ವೆಜ್ಜಲ್ಲಿ. ಐ ಮೀನ್ ವೆಜ್ ಫಿಂಗರ್ಸ್ ಅಂತ ಇದೆ. ಆ್ಯಂಡ್ ಮೊರುಮುರಲ್ಲಿ ಬಂದ್ಬಿಟ್ಟು ವೆಜ್ ಸ್ಟ್ರಿಪ್ಸ್ ಅಂತ ಒಂದು ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಇದೆ. ಸೊ ವೆಜ್ಜಲ್ಲಿ ಕೂಡ ವೇರಿಯಂಟ್ಸ್ ಇದೆ. ಇಲ್ಲ ಇದು ದಿಸ್ ಇಸ್ ಆಲ್ ಫಾರ್ ಚೈನೀಸ್. ಅಂದರೆ ಇದೆಲ್ಲ ಬಂದು ಇವಾಗ ನಾವು ಚೈನೀಸ್ ನೋಡ್ತೀವಲ್ಲ, ನೋಡಿ ಇವಾಗ ಬ್ಲ್ಯಾಕ್ ಲೆಗ್ ರೋಸ್ಟ್ ಅಂತ ಹೇಳ್ತಾರೆ ಚೈನೀಸು. ನಾವು ಅಲ್ಲಿ ನೋಡಿದ್ದು ಬಂದ್ಬಿಟ್ಟು ಸೌತ್ ಇಂಡಿಯನ್ಗೆ, ಇದು ಚೈನೀಸ್ ಸ್ಟೈಲಲ್ಲಿ ಮಾಡ್ತಾರೆ. ಸೊ ಅವ್ರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೇಮ್ ಲೆಗ್ ರೋಸ್ಟ್ನ ಬಂದ್ಬಿಟ್ಟು ಸೌತ್ ಇಂಡಿಯನ್ ಸ್ಟೈಲಲ್ಲೂ ಕೊಡ್ತಾ ಇದ್ದೀವಿ, ಚೈನೀಸ್ ಸ್ಟೈಲಲ್ಲಿ ಕೂಡ ಕೊಡ್ತಾ ಇದ್ದೀವಿ. ಓಕೆ, ಸೊ ಬಿರಿಯಾನಿ, ಚೈನೀಸ್, ವೆಜ್, ಓನ್ಲಿ ವೆಜ್, ಫ್ರೈಡ್ ಎಲ್ಲನೂ ಒಂದೊಂದು ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ನಾನಂತೂ ತುಂಬ ಈಗರ್ ಆಗಿದ್ದೀನಿ ಇವ್ರ ಡಿಶಸ್ನ ಟ್ರೈ ಮಾಡೋಣ ಅಂತ ಹೇಳಿ.
ಸೊ ನೆಕ್ಸ್ಟ್ ಇದ್ರಲ್ಲಿ ಬಂದ್ರೆ ಮಾಕ್ಟೇಲ್ಸ್. ನೀವಾಗಲೇ ಒಂದು ಮಾಕ್ಟೇಲ್ಸ್ ಹೇಳಿದ್ರಿ, ಬೆವರೇಜಸ್ ಹೇಳಿದ್ರಿ, ಹೊಸ ಬಂದಿದೆ. ಸೊ ಅದ್ರ ಬಗ್ಗೆ ನೀವು ಹೇಳೋದು? ಇದು ಆಕ್ಚುಲಿ ಜ್ಯೂಸ್ ಸೆಕ್ಷನ್ ಅಂತ ಹೇಳ್ತೀವಿ. ಸೊ ನಮ್ದು ಏನೇ ಜ್ಯೂಸ್ ಬಿವರೇಜಸ್ ಕಮ್ ಜ್ಯೂಸ್ ಸೆಕ್ಷನ್ ಏನೇ ಆರ್ಡರ್ ಇದ್ರೂ ಇವರು ಜ್ಯೂಸ್ ಮಾಸ್ಟರ್ ಅಂತ ಹೇಳ್ತೀವಿ. ಸೊ ಇವ್ರು ಬಂದು ನಮಗೆ ಎಲ್ಲ ಬಿವರೇಜಸ್ ಆರ್ಡರ್ಸ್ ಎಲ್ಲ ಇವರೇ ಮಾಡೋದು, ಯಾಕಂದರೆ ಇವರು ಅದರಲ್ಲಿ ಮಾಸ್ಟರ್ ಆಗಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇದು ಲೈಮ್ ಜ್ಯೂಸ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಪ್ರಾಡಕ್ಟ್ ಫೋಟೋ ಶೂಟ್ ಮಾಡಬೇಕಾದ್ರೆ ಕೆಲವೊಂದು ಯೂನಿಕ್ ನಾನು ಹೇಳಿದಂಗೆ ಬಿವರೇಜಸ್ ಕೂಡ ತೋರಿಸ್ತೀನಿ. ಯು ಕ್ಯಾನ್ ಆಲ್ಸೋ ಟ್ರೈ ದಟ್ ಪ್ರಾಡಕ್ಟ್. ಸೊ ಎಲ್ಲಾನು ಸೆಟ್ ಆಗಿದೆ. ಏನಿದೆ ಅಂದರೆ ಪ್ಲೇಟ್ ಅಂದರೆ ಟೇಬಲ್ಗೆ ಬಂದು ಪ್ಲೇಟಿಗೆ ಬಂದು ನನ್ನ ಕೈಗೆ ಬಂದು ಬಾಯಿಗೆ ಹೋಗೋದು ಲಾಸ್ಟ್ ಸೀನ್ಗೆ ನಾನಂತೂ ಕಾಯ್ತಾ ಇದ್ದೀನಿ. ಸೊ ಬನ್ನಿ ಬೇಗ ಅಂದರೆ ಬೇಗ ಟೇಸ್ಟ್ ಮಾಡ್ಕೊಂಡು ಬರೋಣ. ಕಿಚನ್ ಕಡೆ ಹೋಗಿ ನಾನು ನಿಮಗೆಲ್ಲ ತೋರಿಸ್ಕೊಟ್ಟೆ ಹೇಗೆ ಮಾಡ್ತಾರೆ ಏನು ಅಂತ. ಸೊ ಇವಾಗ ಅದು ಟೇಬಲಿಗೆ ಬಂದಿದೆ. ಒಂದು 10 to 11 ಐಟಮ್ಸ್ ನಿಮ್ಮ ಟೇಬಲ್ ಮುಂದೆ ಇಟ್ಟಿದ್ದಾರೆ ರೆಪ್ರೆಸೆಂಟೇಟ್ ಮಾಡಲಿಕ್ಕೆ. ಸೊ ಕೀಮಾ ಬಾಲ್ಸ್ ಇದೆ, ಆಮೇಲೆ ಪ್ರಾನ್ಸ್ 3 ಅಂತ ಇದೆ, ಚಿಕನ್ ಐಟಮ್ಸ್ ಇದೆ. ಈ ಕಡೆ ಬಂದರೆ ಬಾರ್ಬಿಕ್ಯೂ. ಸೊ ಬಾರ್ಬಿಕ್ಯೂ ಇಲ್ಲಿದೆ. ಸೊ ನೋಡಿ ನಿಮ್ಮ ಕಣ್ಣು ಮುಂದೆ ನಾನು ಇಡೀ ಪ್ಲ್ಯಾಟರ್ನ ಅವ್ರು ಸೆಲೆಕ್ಟ್ ಮಾಡಿಕೊಟ್ರು. ಆಲ್ಮೋಸ್ಟ್ ಎಲ್ಲ ತಲ್ಪಕಟ್ಟಿನಲ್ಲಿ ಏನೇನು ಸಿಗುತ್ತೆ ಅದಷ್ಟು ನನ್ನ ಪ್ಲೇಟಲ್ಲಿದೆ. ಸೊ ನಾನು ಫಸ್ಟ್ ಟ್ರೈ ಮಾಡಬೇಕು ಅಂತ ಇಷ್ಟಪಟ್ಟರೆ ನಾನು ಬಾರ್ಬಿಕ್ಯೂಗೆ ಹೋಗ್ತೀನಿ. ಸೊ ಎಷ್ಟು ನೀಟಾಗಿ ಕುಕ್ ಮಾಡಿದ್ದಾರೆ. ಆ ಕಲರ್ ನೋಡಿ ಎಷ್ಟು ಬ್ರೌನಿಶ್ ಆಗಿದೆ, ತಂದೂರ್ ಸ್ಟೈಲಲ್ಲಿದೆ. ಸೊ ಮೈನೀಸ್ ಜೊತೆ ನಾನು ಟೇಸ್ಟ್ ಮಾಡೋಣ ಅಂದರೆ ನೋಡಿ ಪ್ರಾನ್ಸ್ ಒಳಗೆ ಎಷ್ಟು ವೈಟಾಗಿ ಕುಕ್ ಮಾಡಿದ್ದಾರೆ, ಯಾವ ವೇವ್ ಲೆಂತಲ್ಲಿ ಎಷ್ಟು ಹೀಟ್ ಇಟ್ಟು ಮಾಡಿದ್ದಾರೆ ಅಂದರೆ ನಂಗೆ ಪ್ರಾನ್ಸ್ ತಿಂತಾ ಇದ್ದೀನಿ ಅಂತಲೇ ಅನಿಸ್ತಲ್ಲ. ಸೊ ಕಬೂಸ್ ಅಂತಂದರು. ಕಬೂಸ್ ಏನಿಲ್ಲ ಅಂದರೆ ರೋಟಿ ಥರನೇ ಇರುತ್ತೆ. ಅದನ್ನು ಜಾಸ್ತಿ ಬಾರ್ಬಿಕ್ಯೂ ಚಿಕನ್ ಐಟಮ್ಗೆ ಇದು ಮಾಡ್ತಾರೆ. ಈ ಥರ ಅದನ್ನು ಫೋಲ್ಡ್ ಮಾಡಿಕೊಂಡು ಆ ಸ್ವೀಟ್ ಮೈನೀಸ್ ಏನಿದೆ ಸ್ವೀಟು ಕಬೂಸ್ ಜೊತೆ ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಅದಂತೂ. ಸೊ ನೆಕ್ಸ್ಟ್ ಏನು ಟ್ರೈ ಮಾಡಬೇಕು ಅಂದರೆ ಸೊ ಚೈನೀಸ್ ಸ್ಟೈಲಲ್ಲಿ ಚಿಕನ್ ಮಾಡಿದ್ದೀರಿ ಮೇಡಮ್ ಅಂತ ಅಂದ್ರಲ್ಲ. ಸೊ ಇದೇ ಅದು ಬ್ಲ್ಯಾಕ್ ಲೆಗ್ ರೋಸ್ಟ್ ಅಂತೆ. ಎಷ್ಟು ಟ್ಯಾಂಗಿ ಆಗಿದೆ ಅಂದರೆ ಪ್ರತಿಯೊಂದು ಸಾಸನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಸೇಮ್ ನಿಮಗೆ ಚಿಕನ್ ಗೋಬಿ ಅಥವಾ ಮಂಚೂರಿಯನ್ ಅಂತ ಏನು ಹೇಳ್ತಾರೆ ಅದೇ ಥರನೇ ಇದೆ ನಿಮಗಿಲ್ಲಿ. ನೋಡಿ ನಿಮಗಿಲ್ಲಿ ಚಿಲ್ಲಿ ಸಿಗುತ್ತೆ, ಮೆಣಸಿನ್ಕಾಯಿ ಸಿಗುತ್ತೆ, ಗಾರ್ಲಿಕ್ ಇದೆ. ಗಾರ್ಲಿಕ್ನ ಚಾಪ್ ಮಾಡಿ ಆನಿಯನ್ನ ಚಾಪ್ ಮಾಡಿ ಕಟ್ ಮಾಡಿ ಹಾಕಿದ್ದಾರೆ. ಇದು ಬೋನ್ಲೆಸ್ ಚಿಕನ್ ಅಂತೆ. ಆ್ಯಕ್ಚುಲಿ ಬೋನ್ಲೆಸ್ ಚಿಕನಲ್ಲಿ ಈ ಥರ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇದು ಮಾಡಿದ್ದಾರೆ. ಸೊ ನೋಡಿ ಹೇಗಿದೆ ಅಂತ. ಎಷ್ಟು ಕುಕ್ ಮಾಡಿದ್ದಾರೆ ಅಂದರೆ ಇದನ್ನು ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಸ್ಪೈಸಿ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿದೆ. ಉಪ್ಪು ಖಾರ ರೋಸ್ಟ್ ಮಾಡಿರೋದು ಸಹ ನೋಡಿ ಎಷ್ಟು ಡೀಪಾಗಿ ರೋಸ್ಟ್ ಮಾಡಿದ್ದಾರೆ ಅಂದರೆ ಆಯಿಲ್ ಒಂಚೂರು ನನಗೆ ಕಾಣಿಸ್ತಿಲ್ಲ. ಡಯಟ್ ಕಾನ್ಷಿಯಸ್ ಇರೋರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಇದಿಷ್ಟು ಪ್ಲ್ಯಾಟರ್ ಬಿಟ್ಟು ನೆಕ್ಸ್ಟು ಮುರ್ಮುರು ಪ್ರಾನ್ಸಿಗೆ ಬಂದರೆ ಪ್ರಾನ್ಸನ್ನು ಡೀಪ್ ಫ್ರೈ ಮಾಡಿದ್ದಾರೆ ಬ್ರೌನ್ ಆಗಿ. ಅಲ್ಟಿಮೇಟ್. ನೋಡಿ ಪ್ರಾನ್ಸ್ ಒಳಗೆ ಎಷ್ಟು ವೈಟಾಗಿ ಕುಕ್ ಮಾಡಿದ್ದಾರೆ, ಯಾವ ವೇವ್ ಲೆಂತಲ್ಲಿ ಎಷ್ಟು ಹೀಟ್ ಇಟ್ಟು ಮಾಡಿದ್ದಾರೆ ಅಂದರೆ ನಂಗೆ ಪ್ರಾನ್ಸ್ ತಿಂತಾ ಇದ್ದೀನಿ ಅಂತಲೇ ಅನಿಸ್ತಲ್ಲ. ಕ್ಲಿಫ್ ಫಿಶ್ನ ಭಾಷಾ ಫಿಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ.
ಸೊ ಸ್ಲೈಸಾಗಿ ಕಟ್ ಮಾಡಿದ್ದಾರೆ. ಫ್ಲೆಶ್ ನೋಡ್ಬೋದು ಮೀನಂದು, ಫಿಶ್ದು ಹೇಗಿದೆ ಅಂತ. ಸೊ ನೆಕ್ಸ್ಟು ಬಂದು ಇದು ಚಿಕನ್, ಚಿಲ್ಲಿ ಚಿಕನ್ ಅಂತಂದರು. ಸೊ ಚಿಕನ್ ಪರವಲ್ಲ ಅಂತಂದರು. ವೀಕ್ಷಕರೇ, ನಿಮಗೆ ಮಾತ್ರ ಎಕ್ಸ್ಕ್ಲೂಸಿವ್. ಸೊ ಬೇಸಿಕ್ಲಿ ಏನಂದರೆ ನಿಮಗೆ ಬಿರಿಯಾನಿ ಕೊಡ್ತಾರೆ. ಸೊ ಬಿರಿಯಾನಿಗೆ ನಿಮ್ಮ ಗ್ರೇವಿ ಏನಾದ್ರು ನಂಚ್ಕೊಬೇಕಂದ್ರೆ ಬಿರಿಯಾನಿ ಪ್ಲ್ಯಾಟರ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೆಲ್ ಕುಕ್, ಗ್ರೇವಿಗೆ ರಸಮ್ ಥರ ಒಂದು ಫ್ಲೇವರ್ ಬರ್ತಿದೆ ಇದರಲ್ಲಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಪೆಪ್ಪರ್ ಕ್ರಂಚ್ ಇದೆ ನನಗೆ ಅದರಲ್ಲಿ. ಅದಾದಮೇಲೆ ನೆಕ್ಸ್ಟ್ ಇನ್ಯಾವ ಟ್ರೈ ಮಾಡಬೇಕು ಅಂತಂದರೆ ಸೊ ಚಿಕನ್ 65, ಬೇಸಿಕ್ಲಿ ಚಿಕನ್ 65 ಬೋನ್ ವಿತ್ ಬೋನ್ ಇರೋದಿದು. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇದನ್ನು ನಾನು ಮೈನೀಸ್ ಜೊತೆ ಟೇಸ್ಟ್ ಮಾಡ್ತೀನಿ. ಒಂದು ಸತಿ ಆದರೂ ನೀವು ಬರಲೇಬೇಕು, ಈ ಟೇಸ್ಟ್ ಮಾಡಲೇಬೇಕು. ಸೊ ಇದೆಲ್ಲ ಇದು ಮಾಡಿದ್ರೆ ನಂಗೆ ಇದರಲ್ಲಿ ಸ್ವೀಟ್ ಕ್ರಂಚ್ ಬಂತು. ನೀವು ಮಯೋನೀಸ್ನ ಯಾವಾಗ ಆ್ಯಡ್ ಮಾಡ್ಕೊಂಡ್ರೆ ಅದಕ್ಕೆ ಸ್ವೀಟ್ ಒಂದು ಟ್ಯಾಂಗಿ ಟೇಸ್ಟ್ ಬರುತ್ತೆ. ಸೊ ಇದು ಬಂದು ಬೋನ್ಲೆಸ್ ಮಟನ್ ಬಿರಿಯಾನಿ ಇದೆ. ಸೊ ನೋಡಿ, ಫುಲ್ ಪ್ಲ್ಯಾಟರ್ ನಿಮ್ಗೊಂದು 6 ಮಟನ್ ಪೀಸಸ್ ಆದರೂ ಸಿಗುತ್ತೆ. ಅದ್ರ ಜೊತೆ ಒಂದು ಎಗ್ ಕೊಡ್ತಾರೆ, ಬಾಯ್ಲ್ಡ್ ಎಗ್ ಕೊಡ್ತಾರೆ. ಸೊ ಇದ್ರ ಕ್ವಾಂಟಿಟಿ ಎಷ್ಟಿರ್ಬೋದು? 650 ಗ್ರಾಮ್ಸ್ ಬರುತ್ತೆ. ಬೋನ್ಲೆಸ್ ಮೀಟ್ ಕೊಡ್ತೀವಿ, 4 to 5 ಬೋನ್ಲೆಸ್ ಪೀಸ್ ಇರುತ್ತೆ. ಆ್ಯಂಡ್ ಎಗ್ ಬರುತ್ತೆ ಅದರಲ್ಲಿ. ಅದ್ರ ಜೊತೆ ರೈತಾ ಸಾಲ್ನ, ನಾವು ಬೋನ್ ಕೊಲಂಬು ಅಂತ ಹೇಳ್ತೀವಿ. ಆ್ಯಕ್ಚುಲಿ ತುಂಬ ಜನ ಸಾಲ್ನ ಅಂದರೆ ಪ್ಲೇನ್ ಬೇರೆ ಮಸಾಲ ಇಡ್ತಾರೆ. ನಾವು ಅದಕ್ಕೆ ಬೋನ್ ಹಾಕಿ ಬೋನ್ ಕೊಲಂಬು ಜೊತೆ ಪ್ರಿಪೇರ್ ಮಾಡಿರ್ತೀವಿ. ಅಂದರೆ ಇಟ್ಸ್ ಆಲ್ಮೋಸ್ಟ್ ಎ ಬೋನ್ ಗ್ರೇವಿ, ಅಂದರೆ ಆ ಟೇಸ್ಟು ಚೆನ್ನಾಗಿ. ಸೊ ಇವಾಗ ಮೇನ್ ಪ್ಲ್ಯಾಟರ್ ಬಿರಿಯಾನಿಗೆ ಬಂದಿದ್ದೀನಿ ನಾನು. ಇದಂತೂ ಟೇಸ್ಟ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಬೇಗ ಅಂದರೆ ಬೇಗ ಟೇಸ್ಟ್ ಮಾಡೋಣ. ಸೊ ಮಟನ್ ಬೋನ್ಲೆಸ್ ಬಿರಿಯಾನಿ ನನ್ನ ಪ್ಲೇಟಲ್ಲಿದೆ. ನೋಡಿ ಹೇಗಿದೆ ಮಟನ್, ಇಷ್ಟು ಚೆನ್ನಾಗಿ ಕುಕ್ ಮಾಡಿದ್ದಾರೆ. ಒಳಗೆ ಅಷ್ಟು ಚೆನ್ನಾಗಿ ಬೆಂದಿದೆ. ಸೊ ರೈಸು ಅಷ್ಟೇ ತುಂಬ ಉದುರಿಯಾಗಿದೆ. ಆಯಿಲ್ ಅಷ್ಟೇ ಕಂಟೆಂಟ್ ಕಮ್ಮಿ ಇದೆ. ಅವರು ಬಿರಿಯಾನಿ ತಿನ್ನುವಾಗ ಪೀಸ್ ಒಂದು ಸ್ಮಾಲ್ ರೈಸ್ ಇಷ್ಟು ತಗೊಂಡು ಇದೆ. ನನಗೆ ಬೇಸಿಕ್ಲಿ ತುಪ್ಪದ ಸ್ಮೆಲ್ ಬರ್ತಿದೆ. ಐ ಥಿಂಕ್ ಹೋಲ್ ಇದು ತುಪ್ಪದಲ್ಲಿ ಮಾಡಿದ್ದಾರೆ ಅನ್ಸುತ್ತಲ್ಲ. ಆ್ಯಂಡ್ ನಾನು ಇನ್ನೊಂದು ಗಮನಿಸಿದೆ ಏನಂದರೆ, ಇಲ್ಲಿ ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ರೈತಾ ಕೊಟ್ಟಿದ್ದಾರೆ. ರೈತಾ ಎಷ್ಟು ಮೊಸರು ಗಟ್ಟಿಯಾಗಿದೆ ಅಂತಂದರೆ, ಒಂದು ಸ್ಪೂನಿಗೆ ನೋಡಿ ಅದ್ರ ಕಂಟೆಂಟ್ ನೋಡಿ ಎಷ್ಟಿದೆ. ಗಟ್ಟಿ ಮೊಸರಲ್ಲಿ ಬರೀ ಆನಿಯನ್ ಅಂದರೆ ಈರುಳ್ಳಿ ಮಾತ್ರ ಇಟ್ಕೊಂಡು ಅವ್ರು ಮೊಸರು ಬಜ್ಜಿ ಇದು ಮಾಡಿದ್ದಾರೆ. ಸೊ ಇದು ಟೇಸ್ಟ್ ನೋಡಬೇಕು. ಇದರಲ್ಲಿ ಯೂನಿಕ್ನೆಸ್ ಏನಂದರೆ ನಮ್ಮ ರೈತದಲ್ಲಿ ವಾಟರ್ ಕಂಟೆಂಟ್ಸ್ ಇರೋದು. ನೀವು ಹೊರಗಡೆ ಹೋದರೆ ರೈತ ಬಂದು ತುಂಬ ತೆಳುವಾಗಿದೆ, ಬಟ್ ನಮ್ಮದ್ರಲ್ಲಿ ಏನಂದರೆ ಪ್ಯೂರ್ ಕರ್ಡ್ ಯೂಸ್ ಮಾಡಿಕೊಂಡು ವಾಟರ್ ಕಂಟೆಂಟ್ಸ್ ಎಲ್ಲ ರಿಮೂವ್ ಮಾಡಿ ಸ್ಪೆಷಲ್ಲಾಗಿ ಸ್ವಲ್ಪ ಕಟ್ಟಿ ಟೇಸ್ಟ್ ರೈತ. ಹೇಗೆ ಫ್ರೈ ಮಾಡಬೇಕಂದ್ರೆ ಗಟ್ಟಿ ಮೊಸರು, ಈರುಳ್ಳಿ, ಅದ್ರ ಜೊತೆ ಒಂದು ಸ್ಮಾಲ್ ಪೀಸ್ ಮಟನ್ ಇಟ್ಕೊಂಡು ರೈಸಲ್ಲಿ ಅಲ್ಟಿಮೇಟ್ ಆಗಿದೆ. ಸೊ ಇದು ನೋಡ್ಬೋದು, ನಾನು ಯಾವಾಗಲೇ ಹೇಳ್ದಂಗೆ ಲೆಗ್ ಪೀಸ್ ಇದೆ. ಎಷ್ಟು ಚೆನ್ನಾಗಿದೆ. ಪೆಪ್ಪರ್ ನೋಡಿ, ರೆಡ್ ಪೆಪ್ಪರ್ ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪಿದೆ. ಸ್ವೀಟ್ನೆಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಅಂದರೆ ಸ್ಪೈಸಿ ಬೇಕಾದ್ರೆ ಸ್ಪೈಸಿಯಾಗಿ ಕೊಡ್ತಾರೆ, ಟ್ಯಾಂಗಿ ಬೇಕಾದ್ರೆ ಟ್ಯಾಂಗಿಯಾಗಿ ಕೊಡ್ತಾರೆ. ದಟ್ ಈಸ್ ನೈಸ್ ಅಂತಲೇ ಹೇಳ್ಬೋದು. ಸೊ ಲೆಗ್ ಪೀಸ್ ತಿನ್ನುವಾಗ ಲೆಗ್ಗೆ ಬೈಟ್ಕೊಂಡು
ಇದು ನಿಮ್ಮ ಹೆಸರೆಲ್ಲ ಹೇಳಿ ತಿನ್ಕೊಂತೀನಿ ನೋಡಿ. ಸೊ ಇದೆಲ್ಲ ನೆಕ್ಸ್ಟ್ ಬಿಟ್ಟು ನಾವು ಡ್ರಿಂಕ್ಸ್ ಕಡೆ ಹೋಗೋದಾದ್ರೆ ನಮಗೆ ಡ್ರಿಂಕ್ಸಲ್ಲಿ 3 ವೆರೈಟಿ ಡ್ರಿಂಕ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಜಿಗರ್ ದಂಡ ಅಂತ ಕರೀತಾರೆ. ಸೊ ತಮಿಳ್ನಾಡು ಸ್ಟೈಲ್, ಪಕ್ಕಾ ತಮಿಳ್ನಾಡು ಸ್ಟೈಲ್ ಅಂತ ಏನು ಹೇಳ್ತಾರೆ ಅದು ಜಿಗರ್ ದಂಡ ಅಂತ. ಸೊ ನಿಮ್ಗೆ ಇದರಲ್ಲಿ ಫ್ರೂಟ್ಸ್ ಇದೆ, ಫ್ರೂಟ್ ಪಂಚ್ ಇದೆ ಮೇಲೆ ನಿಮಗೆ. ಸೊ ಫ್ರೂಟ್ ಪಂಚಲ್ಲಿ ಯು ಗೆಟ್ ಆರೆಂಜ್ ಚಂಕ್ಸ್, ಆರೆಂಜ್ ಇದೆ, ಆರೆಂಜ್ ಫ್ಲೇವರ್ ಇದೆ. ಟೂಟಿ ಫ್ರೂಟೀಸ್ ಇದೆ ನಿಮಗೆ ನೋಡಿ, ಟೂಟಿ ಫ್ರೂಟೀಸ್ ಕಾಣಿಸುತ್ತೆ, ಗ್ರೀನ್ ಕಲರ್ ಆರೆಂಜ್ ಕಲರ್ ಟೂಟಿ ಫ್ರೂಟೀಸ್ ಇದೆ. ಸೊ ಇದನ್ನು ಟೇಸ್ಟ್ ಮಾಡಿದ್ರೆ ಯಮ್. ಆ ಫ್ರಾತ್ ನೋಡಿ, ಆ ನೊರೆ ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಇದು ಮಾಡಿದ್ದಾರೆ ಅಂದರೆ, ಶೇಕ್ ಮಾಡಿದ್ದಾರೆ ಅಂದರೆ ಫ್ರೆಶ್ನೆಸ್ ಹಾಗೆ ಇದೆ. ಆ್ಯಂಡ್ ಈ ಬೇಸಿಗೆ ಕಾಲದಲ್ಲಿ ಜಿಗರ್ ದಂಡ ಅದು ತುಂಬ ತುಂಬ ಒಳ್ಳೆ ದೇಹಕ್ಕಂತೂ. ಟೂಟಿ ಫ್ರೂಟೀಸ್ ಪ್ರತಿಯೊಂದು ಬೈಟಲ್ಲೂ ನಮ್ಗೆ ಟೂಟಿ ಫ್ರೂಟೀಸ್ ಬರ್ತಿದೆ. ಕೇಸರಿ ಥರದ್ದು ಆರೆಂಜ್ ಫ್ಲೇವರ್ ಎದ್ದು ಕಾಣುತ್ತೆ ನಿಮ್ಗಂತೂ. ಸೊ ನೆಕ್ಸ್ಟು ಅದು ಬಿಟ್ಟರೆ ನಿಮಗೆ ಒಂದು ಮಿಂಟ್ ಅಂತೆ, ಮಿಂಟಲ್ಲಿ ಮಾಕ್ಡೇಲ್ ತಯಾರು ಮಾಡಿದ್ದಾರೆ. ಏನಂದರೆ ಮಿಂಟ್ ಅಂದರೆ ಬೇಸಿಕಲಿ ಅದನ್ನು ಪುದೀನಾಗೆ ಹೋಲಿಸ್ತಾರೆ. ಸೊ ಸೋಡಾದಲ್ಲಿ ಪುದೀನ ಒಂದು ಫ್ಲೇವರ್ ಇಟ್ಕೊಂಡು ದೇ ಹ್ಯಾವ್ ಡನ್ ಡ್ರಿಂಕ್, ಮಾಕ್ಟೇಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ನಿಮಗೊಂದು ಲೆಮನ್ ಸಿಗುತ್ತೆ, ನಿಂಬೆಹಣ್ಣು, ಹುಳಿಗೆ ಬೇಕಂದ್ರೆ ಅದೊಂದು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ತಯಾರಿಸ್ಕೊಟ್ಟಿದ್ದಾರೆ ನೋಡಿ. ಪುದೀನ ಅಂದರೆ ಕಹಿ ಅನ್ಕೊಂತಾರೆ, ಪುದೀನ ಚಟ್ನಿ ಕಹಿ ಆಗಿರುತ್ತೆ ಅಂತ. ಬಟ್ ಇದು ಕಹಿ ಅನ್ಸೋದೇ ಇಲ್ಲ ನಿಮಗೆ. ಹುಳುಳಿಯಾಗಿ ಸ್ವೀಟಾಗಿ, ನೀವು ಟ್ಯಾಂಗಿ ಬೇಕಂದ್ರೆ ಟ್ಯಾಂಗಿನಲ್ಲೂ ಮಾಡಿಕೊಡ್ತಾರೆ. ಸ್ವೀಟ್ ಆಗಬೇಕು, ನನಗೆ ಸ್ವೀಟ್ ಇಷ್ಟ ಅಂತಂದರೆ ಸ್ವೀಟ್ ಶುಗರ್ ಸ್ವಲ್ಪ ಶುಗರ್ ಸಾಲ್ಟ್ರೇಟ್ನ ಮಿಕ್ಸ್ ಮಾಡಿ ಕೊಡ್ತಾರೆ. ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ ಹೇಳ್ಬೇಕಂದ್ರೆ. ಆಚೆ ಸಿಕ್ಕಾಪಟ್ಟೆ ಬಿಸಿಲಿದೆ, ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಬಟ್ ಈ ಡ್ರಿಂಕ್ ಕುಡಿದಾದ್ಮೇಲೆ ತುಂಬ ಫ್ರೆಶ್ ಆದೆ ನಾನಂತೂ. ಸೊ 3ನೇ ವೆರೈಟಿ, ಇದು ಲಾಸ್ಟ್ ವೆರೈಟಿ ಬಂದ್ಬಿಟ್ಟು ಮಸಾಲಾ ಕೋಲಾ. ಸೊ ಮಸಾಲಾ ಕೋಲಾನಲ್ಲಿ ನಿಮಗೆ ಜೀರಿಗೆ ಸಿಗುತ್ತೆ, ಪೆಪ್ಪರ್ ಸಿಗುತ್ತೆ. ಸೊ ನಿಮ್ಗೆ ರೊಟೇಟ್ ಮಾಡಿದ್ರೆ ನಿಮ್ಗೆ ಎಲ್ಲ ಕಾಣಿಸುತ್ತೆ, ಲೈಕ್ ಏನೇನಿದೆ, ಜೀರಿಗೆ ಇದೆ, ಪೆಪ್ಪರ್, ಆಮೇಲೆ ಲೆಮನ್ ಇದೆ. ಆ ಮಸಾಲ ನೋಡಿ, ಆ ಮಸಾಲ ಫುಲ್ ಗ್ಲಾಸಲ್ಲಿ ಹಾಗೇ ಇದೆ ಆ ಮಸಾಲ. ಸೊ ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಇದು ಮಾಡ್ಕೊಬೋದು. ನನಗೆ ಹೈಡ್ರೇಟೆಡ್ ಸಾಫ್ಟ್ ಡ್ರಿಂಕ್ಸ್ ಅಂದರೆ ಆಗಲ್ಲ. ಸೊ ಆ ಥರ ಒಂದು ಕನ್ಸ್ಯೂಮರ್ಸಿಗೆ ಅಥವಾ ಕಸ್ಟಮರ್ಸಿಗೆ ಈ ಥರ ಪ್ರಿಪೇರ್ ಮಾಡಿದ್ದಾರೆ. ಕೋಲಾಗೆ ಜೀರಿಗೆ, ಮೆಣಸು ಅದಷ್ಟು ಕುಟ್ಟಿ ಒಂದು ನಿಂಬೆಹಣ್ಣು ಹೋಳನ್ನ ಹಾಕಿದ್ದಾರೆ ಇದಕ್ಕೆ. ಬೇಸಿಕ್ಲಿ ಈ ಥರ ಡ್ರಿಂಕ್ ಊಟ ಆದಮೇಲೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ತಿಂದಿರೋದು ನಿಮಗೆ ಸರಿಯಾಗಿ ಜೀರ್ಣ ಆ ಥರ ಆಗಿಲ್ಲ ಅಂದಿದ್ರೆ ಒಂದು ಡ್ರಿಂಕ್ ಈ ಥರ ನೀವು ಒಂದು ಕುಡಿದ್ರೆ ನಿಮ್ಮಲ್ಲಿರೋ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇ ಕಾರಣಕ್ಕೆ ಊಟದ ಟೈಮಲ್ಲಿ ಯಾವುದನ್ನು ಒಂದು ಡ್ರಿಂಕ್ಸ್ ಕೊಡಿ ಅಂತಂದರೆ, ಮಾಕ್ಟೇಲ್ಸ್ ಟ್ರೈ ಮಾಡಬೇಕು ಅಂತಂದರೆ ಜಿಗರ್ ದಾಂಡ ಇದೆ, ಲೈವ್ ಮಿಂಟ್ ಮಾಕ್ಟೇಲ್ ಅಂತ ಇದೆ. ಇದು ಬಿಟ್ಟರೆ ಕೋಲಾ ಮಸಾಲ ಅಂತ. ಅಲ್ಟಿಮೇಟಾಗಿ ಹೇಳಬೇಕಂದ್ರೆ 3 ಸೂಪರ್ ಆಗಿತ್ತು.
ನನಗಂತೂ ಮೂರು ಇಷ್ಟ ಆಯಿತು. ಈ ಮೂರನ್ನ ಹೆಂಗೆ ಖಾಲಿ ಮಾಡಬೇಕು ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಖಾಲಿ ಮಾಡಲೇಬೇಕು. ಸೊ ಇದನ್ನು ಟೇಸ್ಟ್ ಮಾಡೋದು ಹೆಂಗಿರುತ್ತೆ ಅಂದರೆ, ಯಮ್ ಸಾಕಾಗಿದೆ, ಯಮ್ಮಿ ಆಗಿದೆ. ಅದು ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಯ್ತು ಆ ನೀರು, ಆ ಸೇವರಿ ಅಷ್ಟು ಚೆನ್ನಾಗಿದೆ ಹೇಳಬೇಕಂದ್ರೆ. ಸೊ ಮನೆಯವರೆಲ್ಲ ಕುಟುಂಬ ಸಮೇತ ಆಗಿ ಬಂದು ಊಟ ಮಾಡೋಕ್ಕೆ ದಿಂಡಿಗಲ್ ತಲಪಾಕಟ್ಟಿ ತುಂಬ ಒಳ್ಳೆ ಜಾಗ ಆಗಿದೆ. ನಾನಂತೂ ಪ್ರತಿಯೊಂದು ಡಿಶ್ನು ತುಂಬ ಇಷ್ಟಪಟ್ಟು ತಿಂದಿದ್ದೀನಿ. ಸೊ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಹರ್ಷಿನಿ ಸೈನಿಂಗ್ ಆಫ್. ಅಲ್ಲವರೆಗೂ ನೀವು ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಡಿಜಿಟಲ್.